ತುಮಕೂರಿನಲ್ಲಿ ಭೀಕರ ಆಕ್ಸಿಡೆಂಟ್ ಆಗಿದೆ. ಕಾರು ಮತ್ತು ಟ್ರ್ಯಾಕ್ಟರ್ನ ನಡುವೆ ಆದಂತಹ ಆಕ್ಸಿಡೆಂಟ್ ಇದು. ಈ ಅಪಘಾತದಲ್ಲಿ ಓರ್ವ ಸಾವನ್ನಪ್ಪಿದ್ದಾರೆ. ಈ ಘಟನೆ ನಡೆದಿದ್ದು ತುಮಕೂರು ಜಿಲ್ಲೆಯ ಕುಣಿಗಲ್ನ ಹೇರೂರು ಬ್ರಿಡ್ಜ್ ಬಳಿ. ಯಾಕೋ ಈ ರೋಡಲ್ಲಿ ಸಿಕ್ಕಾಪಟ್ಟೆ ಆಕ್ಸಿಡೆಂಟ್ ಆಗುತ್ತಪ್ಪ. ಹಿಂಬದಿಯಿಂದ ಬಂದು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿದೆ ಅಂತ ಕಾರಿನ ಡಿಕ್ಕಿಯ ರಭಸಕ್ಕೆ ಏಕಾಏಕಿ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಆ ಟ್ರ್ಯಾಕ್ಟರ್ನ ಚಾಲಕ ಕೆಂಪೇಗೌಡ ಸ್ಥಳದಲ್ಲೇ ದುರ್ಮರಣವನ್ನಪ್ಪಿದ್ದಾರೆ. ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇದ್ದಾರೆ. ಈ ಕುಣಿಗಲ್ ಆ ಒಂದು ರೋಡ್ ಇದೆಯಲ್ಲ, ಮೇನ್ ರೋಡು, ಆ ಕುಣಿಗಲ್ಲು ಜೊತೆಗೆ ಆ ಹೇರೂರು ಬ್ರಿಡ್ಜ್ ಆಸುಪಾಸು ಅಲ್ಲಿ ತುಂಬ ಆಕ್ಸಿಡೆಂಟ್ ಝೋನ್, ಅಂದರೆ ಆಕ್ಸಿಡೆಂಟ್ ಆಗುತ್ತೆ. ಮೋಸ್ಟ್ಲಿ ಅದು ಆಕ್ಸಿಡೆಂಟ್ ಝೋನೇ ಅದು. ಆದರೂ ಕೂಡ ಯಾವುದೇ ರೀತಿಯಾದಂಥ ಕ್ರಮ ಆಗಿಲ್ಲ ನೋಡಿ. ನಿದ್ದೆಯ ಮಂಪರೋ ಕತ್ಲೆ ಕಾಣಲಿಲ್ವೋ ಗೊತ್ತಿಲ್ಲ, ಬಟ್ ಹಿಂದ್ಗಡೆಯಿಂದ ಬಂದು ಗುದ್ದಿರೋದು ಕಾರು. ಆ ಕಾರ್ ರಭಸಕ್ಕೆ ನೋಡಿ ಟ್ರ್ಯಾಕ್ಟರ್ ನೋಡಿ ಪಲ್ಟಿ ಆಗಿದೆ. ಮೋಸ್ಟ್ಲಿ ಆ ಟ್ರ್ಯಾಕ್ಟರ್ನ ಚಾಲಕನ ಮೇಲೆ ಬಿದ್ದಿತ್ತು ಅಂತ ಕಾಣಿಸುತ್ತೆ. ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ ಅವರು. ಆಕ್ಸಿಡೆಂಟ್ನ ತೀವ್ರತೆಯನ್ನು ಗಮನಿಸ್ತಾ ಇದ್ದೀವಿ ನೋಡಿ. ಇದೇ ಕಾರು ವೆನ್ಯೂ ಇರ್ಬೋದು, ಇಲ್ಲಾಂದರೆ ಕ್ರೆಟಾ ಇರ್ಬೋದು. ಅದು ಗುದ್ದಿದೆ, ಮತ್ತೊಂದು ಕಡೆ ಪಲ್ಟಿ ಆಗಿದೆ ಟ್ರ್ಯಾಕ್ಟರ್. ಸ್ಥಳದಲ್ಲೇ ಟ್ರ್ಯಾಕ್ಟರ್ನ ಚಾಲಕ ಕೆಂಪೇಗೌಡ ಮೃತಪಟ್ಟಿದ್ದಾರೆ. ಲೋಡ್ ಗಾಡಿನೂ ಅಲ್ಲ, ಖಾಲಿ ಗಾಡಿ ಅದು. ಡೀಟೇಲ್ಸ್ ಕೊಡ್ತಾರೆ ಇನ್ನಷ್ಟು ನಮ್ಮ ಪ್ರತಿನಿಧಿ ಹೇಮಂತ್ ಫೋನ್ ಸಂಪರ್ಕದಲ್ಲಿ. ಹೇಮಂತ್, ಎಷ್ಟೊತ್ತಿಗಾಗಿದ್ದು? ಶರತ್, ಈಗಷ್ಟೇ ಕಳೆದ ಅರ್ಧ ಗಂಟೆ ಹಿಂಭಾಗದಲ್ಲಿ ನಡೆದಿರುವಂತ ಘಟನೆ ಇದಾಗಿರುವಂತದ್ದು. ಏನು ಕುಣಿಗಲ್ನ ಹೇರೂರು ಬ್ರಿಡ್ಜ್ ಏನಿದೆ, ಏನು ಮಂಗಳೂರು ಬೆಂಗಳೂರು ಹೈವೇ ಏನಿದೆ, ಈ ಒಂದು ಹೈವೇಯ ಹೇರೂರು ಬ್ರಿಡ್ಜ್ ಮೇಲ್ಗಡೆ ನಡೆದಿರುವಂತ ಘಟನೆ. ಏನು ಆ ಮಂಗಳೂರು ಭಾಗದಿಂದ ಏನು ಹಾಸನದ ಕಡೆಯಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತ ಕಾರು ಏಕಾಏಕಿ ಬಂದು ಟ್ರ್ಯಾಕ್ಟರ್ಗೆ ಡಿಕ್ಕಿ ಹೊಡೆದಿರೋದ್ರಿಂದಾಗಿ ಟ್ರ್ಯಾಕ್ಟರ್ ಪಲ್ಟಿಯಾಗಿ ಟ್ರ್ಯಾಕ್ಟರ್ನ ಚಾಲಕ ಏನು ಮೃತಪಟ್ಟಿರುವಂತ ಘಟನೆ ನಡೆದಿರುವಂತದ್ದು. ಏನು ಟ್ರ್ಯಾಕ್ಟರ್ ಚಾಲಕ ಇದ್ದಾನೆ ಕೆಂಪೇಗೌಡ, ಈತ ಸ್ಥಳದಲ್ಲೇ ಸಾವನ್ನಪ್ಪಿರೋದ್ರಿಂದಾಗಿ ಈಗ ಸದ್ಯ ಸ್ಥಳಕ್ಕೆ ಕುಣಿಗಲ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ಮಾಡ್ತಿರುವಂತದ್ದು. ಮತ್ತೆ ಮೃತದೇಹನ ಈಗಾಗಲೇ ಕುಣಿಗಲ್ನ ತಾಲೂಕು ಆಸ್ಪತ್ರೆಗೆ ರವಾನೆ ಮಾಡಿರುವಂತದ್ದು. ಮತ್ತೆ ಏನು ಮಂಜು ಕವಿದಿದ್ದಂತ ಹಿನ್ನೆಲೆಯಲ್ಲಿ ಏಕಾಏಕಿ ಹಿಂಬದಿಯಿಂದ ಬಂದಂತ ಟ್ರ್ಯಾಕ್ಟರ್ ಕಾಣದೇ ಇರೋದ್ರಿಂದಾಗಿ ಕಾರು ಗುದ್ದಿದೆ ಅಂತ ಹೇಳಿ ಹೇಳಲಾಗ್ತಾ ಇರೋದು. ಆದ್ರೆ ನಿಜಕ್ಕೂ ಕೂಡ ಕಾರು ವೇಗವಾಗಿ ಬಂದು ಗುದ್ದಿದ್ದ ಅಥವಾ ಏನು ಅಂತ ಅನ್ನೋದು ಗೊತ್ತಾಗ್ಬೇಕಾಗಿರುವಂತದ್ದು. ಮತ್ತೊಂದು ವಿಚಾರ ಅಂತಂದ್ರೆ, ಏನು ಕಾರು ಗುದ್ದಿದ ರಭಸಕ್ಕೆ ಟ್ರ್ಯಾಕ್ಟರ್ ಪಲ್ಟೆ ಆಗಿರೋದ್ರಿಂದಾಗಿ ಕಾರ್ನ ವೇಗ 100ಕ್ಕೂ ಹೆಚ್ಚಿತ್ತು ಅಂತ ಹೇಳಿ ಹೇಳಲಾಗ್ತಾ ಇರುವಂತದ್ದು. ಶರತ್, ಈ ಕಾರ್ನಲ್ಲಿ ಇದ್ದವ್ರಿಗೆ ಏನಾದರೂ ಆಗಿದೆಯಾ? ಎಲ್ಲರೂ ಸೇಫಾ? ಎಷ್ಟು ಜನ ಇದ್ರಂತೆ? ಸದ್ಯ ಶರತ್ 4 ಜನ ಕಾರ್ನಲ್ಲಿದ್ರು ಅನ್ನೊಂದು ಮಾಹಿತಿ ಲಭ್ಯವಾಗಿರುವಂತದ್ದು. ಈ ಕಾರ್ನಲ್ಲಿದ್ದವರು ಎಲ್ಲರೂ ಕೂಡ ಸೇಫ್ ಆಗಿರುವಂತದ್ದು. ಯಾಕಂದ್ರೆ ಕಾರ್ನ ಮುಂಭಾಗ ಜಖಂಗೊಂಡಿರೋದ್ರಿಂದಾಗಿ ಆ ಕಾರ್ನ ಒಳಭಾಗದಲ್ಲಿದ್ದವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿರೋದು ಬಿಟ್ರೆ ಯಾರಿಗೂ ಕೂಡ ಯಾವುದೇ ರೀತಿಯ ಏನು ತೊಂದರೆ ಆಗಿಲ್ಲ ಅಂತ ಹೇಳಿ ಹೇಳಲಾಗ್ತಾ ಇರೋದು. ಆದ್ರೆ ಕಾರಿನ ವೇಗಕ್ಕೆ ರಭಸವಾಗಿ ಗುದ್ದಿದ್ರಿಂದಾಗಿ ಟ್ರ್ಯಾಕ್ಟರ್ ಪಲ್ಟಿ ಆಗಿ ಟ್ರ್ಯಾಕ್ಟರ್ ಚಾಲಕ ಏನಿದ್ದ ಆತ ಏನು ಕೆಳಭಾಗಕ್ಕೆ ಸಿಕ್ಕೊಂಡು ಸಾವನ್ನಪ್ಪಿರುವಂತದ್ದು. ಶರತ್, ಥ್ಯಾಂಕ್ ಯು ಹೇಮಂತ್ ಡೀಟೇಲ್ಸ್ಗಾಗಿ.